ಮಂಡ್ಯ ಜಿಲ್ಲೆ ಹನಕೆರೆ ಸಮೀಪದ ಸಾಯಿ ಮಂದಿರಕ್ಕೆ ನಟ ಹಾಗೂ ನಿರ್ಮಾಪಕ ರಾಘವೇಂದ್ರ ರಾಜ್ಕುಮಾರ್ ಬೆಳ್ಳಿ ಸಿಂಹಾಸನ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಳೆದ ವರ್ಷ ಅನಾರೋಗ್ಯದಿಂದ ಬಳಲುತ್ತಿದ್ದ ರಾಘಣ್ಣ ಇದೇ ದೇಗುಲಕ್ಕೆ ಬಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇದಾದ ವರ್ಷದ ಒಳಗೆ ತಾವು ಪಾರ್ಶ್ವವಾಯುವಿನಿಂದ ಗುಣಮುಖವಾಗಿರೋದ್ರಿಂದ ಇವತ್ತು ಹನಕೆರೆಯ ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಅಲ್ಲದೆ ತಮ್ಮ ಹರಕೆಯಂತೆ ದೇವರಿಗೆ ಬೆಳ್ಳಿ ಸಿಂಹಾಸನವನ್ನ ಅರ್ಪಿಸಿದ್ದಾರೆ. ಈ ವೇಳೆ ನಟ ರಾಘಣ್ಣ ಅವರಿಗೆ ಕಿರಿಯ ಪುತ್ರ ಗುರುರಾಜ್ ಕುಮಾರ್ ಸೇರಿದಂತೆ ಹಲವರು ಸಾಥ್ ನೀಡಿದ್ರು. ಇದೇ ವೇಳೆ ಮಾತನಾಡಿದ ರಾಘಣ್ಣ ಶ್ರೀ ಸಾಯಿ ಮಹಿಮೆಯನ್ನ ಕೊಂಡಾಡಿದ್ರು. ಬರಮಗಡೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಬಾಬು. ಯತೀಶ್, ಇವತ್ತು ರಾಘವೇಂದ್ರ ರಾಜ್ಕುಮಾರ್ ಹನಕೆರೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಾಯಿ ಮಂದಿರಕ್ಕೆ ಸಿಂಹಾಸನ ಕೂಡ ಅರ್ಪಿಸಿದ್ದಾರೆ. ಇವತ್ತಿನ ಪೂಜೆ ವಿಶೇಷತೆ ಏನಿತ್ತು? ಸಂಗೀತ ಏನಂತ ಹೇಳಿದ್ರೆ, ಇವತ್ತು ಒಂದು ಗುರುಪೌರ್ಣಿಮೆ ದಿನ ಇರೋದ್ರಿಂದ ಇವತ್ತು ಗುರುಪೌರ್ಣಿಮೆ ದಿನದಂದು ಪೂಜೆ ಮಾಡಿದ್ರೆ ವಿಶೇಷವಾಗಿ ಒಂದು ಸಿದ್ಧಿ ದೊರಕುತ್ತೆ. ಅದ್ರ ಜೊತೆಗೆ ಏನೋ ಅವ್ರಿಗೆ ಅನಾರೋಗ್ಯ ಆಗಿತ್ತು, ಅನಾರೋಗ್ಯಕ್ಕೂ ಕೂಡ ಒಂದು ಪ್ರತಿಫಲ ಸಿಗುತ್ತೆ. ಆ ಪ್ರತಿಫಲ ನಂತರ ಒಂದು ಉತ್ತಮ ಆರೋಗ್ಯ ಪಡೆದು ಮತ್ತೆ ಒಂದು ಇಂದಿನ ಕಾರ್ಯಚಟುವಟಿಕೆಗಳೆಲ್ಲ ಪಾಲ್ಗೊಳ್ಳುವಂತ ಒಂದು ಇದರಿಂದ ಅವರು ಪೂಜೆಯಲ್ಲಿ ಪಾಲ್ಗೊಂಡು ಅವರೇ ಸ್ವತಃ ಪೂಜೆಯನ್ನ ಮಾಡಿದ್ರು. ಅದ್ರ ಜೊತೆಗೆ ಸಿಂಹಾಸನ ಕೂಡ ಒಂದು ಯಾಗವನ್ನು ಕೂಡ ಮಾಡಿ ಆ ದೇವರಿಗೆ ಒಂದು ಸಿಂಹಾಸನ ಕೊಟ್ಟರು. ಸುಮಾರು 30ರಿಂದ 40 ಕೆಜಿ ತೂಕದಲ್ಲಿರುವಂತಹ ಬೆಳ್ಳಿ ಸಿಂಹಾಸನ ಮೇಲೆ ಶಿರಡಿ ಸಾಯಿಬಾಬಾ ಅವರ ಒಂದು ವಿಗ್ರಹವನ್ನು ಕೂಡಿಸೋದ್ರ ಮೂಲಕ ಅಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಲಾಯಿತು. ಸಂಗೀತ, ಓಕೆ, ಯಾವ ರೀತಿಯಾದಂತಹ ಸಿಂಹಾಸನ, ಹರಕೆ ಹೊತ್ತಿದ್ರ ಬಗ್ಗೆ, ಇವತ್ತು ಹರಕೆಯನ್ನ ತೀರಿಸೋದ್ರ ಬಗ್ಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಏನಾದ್ರು ಮಾತಾಡಿದ್ರ ಯತೀಶ್? ಖಂಡಿತವಾಗೂ ಸಂಗೀತ ಏನಂತ ಹೇಳಿದ್ರೆ, ಒಂದು ಏನೋ ಅವರು ಅನಾರೋಗ್ಯ ಪೀಡಿತದ ಸಂದರ್ಭದಲ್ಲಿ ಅವರು ಎಲ್ಲಾ ಡಾಕ್ಟರ್ ಹತ್ರ ಹೋಗ್ತಾರೆ, ಆದ್ರೆ ಯಾವುದೇ ಕೂಡ ಆರೋಗ್ಯ ಒಂದು ವ್ಯತ್ಯಾಸ ಉಂಟಾಗಲ್ಲ. ಆದ್ರೆ ಒಂದು ಏನು ಸಾಯಿ ಮಂದಿರದಾಗ ಧರ್ಮದರ್ಶಿಯಾದಂತ ಒಂದು ಭಾಸ್ಕರ್ ಅವರು ಒಂದು ಆಹ್ವಾನನ ಕೊಡ್ತಾರೆ. ಅಂದ್ರೆ ನಮ್ಮ ಮಂದಿರಕ್ಕೆ ಬನ್ನಿ, ನಿಮ್ಗೆ ಒಳ್ಳೇದಾಗ್ಬೋದು ಅನ್ನೋ ಒಂದು ಆಹ್ವಾನ ಕೊಡ್ತಾರೆ. ಆ ಆಹ್ವಾನದ ಹಿನ್ನೆಲೆಯಲ್ಲಿ ಅವರು ಒಂದು ಆ ಮಂದಿರಕ್ಕೆ ಹೋಗ್ತಾರೆ. ಮಂದಿರಕ್ಕೆ ಹೋದಂತ ಸಂದರ್ಭದಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಪೂಜೆ ಮಾಡಿದ ಸಂದರ್ಭದಲ್ಲಿ ಅವರಲ್ಲಿ ಏನೋ ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಆ ಶಕ್ತಿ ಬಂದ ನಂತರ ಸ್ವಲ್ಪ ನನಗೆ ಚೇತರಿಕೆ ಆಯ್ತು. ಚೇತರಿಕೆ ಆದ ನಂತರ ನಾನು ಮೊದಲಿನಂತೆ ಒಬ್ಬರ ಸಹಾಯ ಅಂದ್ರೆ ಮೊದಲು ಇಬ್ಬರ ಸಹಾಯದಿಂದ ನಾವು ಓಡಾಡ್ಬೇಕಾಗಿತ್ತು. ಆದ್ರೆ ಈಗ ನಾನೇ ಸ್ವತಃ ಒಂದು ಓಡಾಡುವಂತ ಒಂದು ಕಾರ್ಯ ಇದು ಮಾಡ್ತಾ ಇದ್ದೀನಿ. ಆದ್ರಿಂದ ನನ್ನಲ್ಲಿ ಒಂದು ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ. ಚೇತರಿಕೆ ಆದ ನಂತರ ಮನೆಯವರೆಲ್ಲ ಸೇರಿ ಒಂದು ಏನಾದ್ರೂ ದೇವರಿಗೆ ಕಾಣಿಕೆಯನ್ನು ಕೊಡ್ಬೇಕಂತ ಒಂದು ಸಂಕಲ್ಪನ ಮಾಡಿದ್ರಿ. ಸಂಕಲ್ಪ ಮಾಡಿದ ಸಂದರ್ಭದಲ್ಲಿ ಒಂದು ಸಿಂಹಾಸನ ಕೊಡುವಂತ ಒಂದು ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪದ ಹಿನ್ನೆಲೆಯಲ್ಲಿ ಇವತ್ತು ಗುರುಪೂರ್ಣಿಮೆ ಆದ್ರಿಂದ ಇವತ್ತೇ ಕೊಡಬೇಕು ಆ ಸಿಂಹಾಸನ ನನ್ನ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿ ಇವತ್ತು ದೇವರಿಗೆ ಅರ್ಪಣೆ ಮಾಡಿದೀವಿ ಅಂತ ಹೇಳಿದ್ರು. ಸಂಗೀತ, ಅವರ ಎರಡನೇ ಮಗ ಕೂಡ ಅವರ ಜೊತೆ ಇವತ್ತಿದ್ರು ದೇವಸ್ಥಾನಕ್ಕೆ, ಅವರು ಕೂಡ ಬಂದಿದ್ರು. ಮತ್ಯಾವ ಕುಟುಂಬಸ್ಥರು ಅವ್ರ ಜೊತೆ ಇದ್ರು? ಅಭಿಮಾನಿಗಳೇನಾದ್ರು ಅಲ್ಲಿ ಬಂದಿದ್ರ? ಅವರೆಲ್ಲ ಪ್ರತಿಕ್ರಿಯೆ ಹೇಗಿತ್ತು ಇವರನ್ನ ದೇವಸ್ಥಾನದಲ್ಲಿ? ಖಂಡಿತವಾಗ್ಲೂ ಸಂಗೀತ ಏನಂತ ಹೇಳಿದ್ರೆ, ಅಭಿಮಾನಿಗಳ ಜೊತೆ ಕೂಡ ಬಂದಿದ್ರು. ಅಭಿಮಾನಿಗಳ ಜೊತೆಗೆ ಅವರ ಕಿರಿಯ ಪುತ್ರ ಏನು ಗುರು ಇದಾರೆ, ಗುರು ಜೊತೆಲೂ ಕೂಡ ಬಂದಿದ್ರು. ಗುರು ನಂತರ ಅವರ ಹತ್ತಿರ ಸಂಬಂಧಿ ಅಶ್ವಿನಿ ಆಗಿರ್ಬೋದು, ಮತ್ತೆ ಅವರ ಅಭಿಮಾನಿಗಳಾಗಿರ್ಬೋದು, ಮತ್ತೆ ಅವರ ಇತಿಹಾಸಿಗಳಾಗಿರ್ಬೋದು, ಅವರೆಲ್ಲ ಕೂಡ ಅವರ ಜೊತೆ. ಯತೀಶ್, ನಾನು ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಈಗ ಭಾಸ್ಕರ್ ಅಂತ ಸಾಯಿ ಮಂದಿರದ ಅರ್ಚಕರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭಾಸ್ಕರ್ ಅವರೇ, ನಮಸ್ಕಾರ. ನಮಸ್ಕಾರಮ್ಮ, ನಾವು ಧರ್ಮಾಧಿಕಾರಿಗಳು ಭಾಸ್ಕರ್ ಅಂತ ಮಾತಾಡೋದು. ಹೇಳಿಮ್ಮ. ಓಕೆ, ನಮಸ್ತೆ. ಈಗ ರಾಘವೇಂದ್ರ ರಾಜ್ಕುಮಾರ್ ಅವರು ಪದೇ ಪದೇ ಬರ್ತಿರ್ತಾರ ದೇವಸ್ಥಾನಕ್ಕೆ, ಇವತ್ತು ಹರಕೆ ತೀರ್ಸಿದ್ದಾರೆ. ಯಾವಾಗ ಹರಕೆ ಮಾಡ್ಕೊಂಡಿದ್ರು? 8 ತಿಂಗಳ ಹಿಂದುಗಡೆ ಬಂದ್ಬಿಟ್ಟು ನಾನು ಸಾಯಿ ಮಂದಿರಕ್ಕೆ ಆಹ್ವಾನನ ಕೊಟ್ಟಿದ್ದೆ ಕಣಮ್ಮ. ಆಹ್ವಾನ ಕೊಟ್ಟಾಗ ಅವರು ಆಕಸ್ಮಿಕ ಗುರುವಾರ ಬಂದಿದ್ರು. ಅವರು
ಆ ಗುರುವಾರ ಬಂದ್ಮೇಲೆ ಅವ್ರಿಗೆ ಒಂದು ವಿಸ್ಮಯ, ಒಂದು ಪಾವಾಡದ ರೀತಿಯಲ್ಲಿ ಅವ್ರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಂತು. ಆ ಸ್ಪಾಟ್ ಅಲ್ಲಿ ಒಂದು 20 ರಿಂದ 25 ನಿಮಿಷದ ಒಳಗಡೆ ಅವ್ರಿಗೆ ಆ ಒಂದು ಸಾಯಿ ಮಂದಿರದಲ್ಲಿ ಮಧ್ಯಾಹ್ನದ ಆರತಿ ನಡೆಯುತ್ತಮ್ಮ. ಬಾಬಾ ಅವ್ರಿಗೆ ನಾವು ಮಧ್ಯಾಹ್ನದ ಆರತಿ ಅಂತ ಮಾಡ್ತೀವಿ. ಆ ಆರತಿ ನಡಿಬೇಕಾದ್ರೆ ಅವರ ಆರೋಗ್ಯದಲ್ಲಿ ಒಂದು ಚೇತರಿಕೆ ಕಾಣಿಸ್ಕೊಂತು. ಅದರಿಂದ ಅವರು ತುಂಬಾ ಸಂತೋಷ, ಅವ್ರ ಕುಟುಂಬದವರೆಲ್ಲ ತುಂಬಾ ಸಂತೋಷ ಆಗಿ ಅವ್ರು ಎದ್ದು ಓಡಾಡಕ್ ಶುರು ಮಾಡಿದ್ರು. ಆ ಸಂತೋಷನ ಅವರು ನೋಡಿ ಇದೇನಿದು ಈ ತರ ಒಂದು ಪವಾಡ ವಿಸ್ಮಯ ನಡೀತಾ ಇದೆ ನಮ್ಮಲ್ಲಿ, ನಮ್ಮ ಜೀವನದಲ್ಲಿ ನಾವು ಅಚ್ಚರಿ ಇದು ನಮ್ಗೆ. ಎಲ್ಲೆಲ್ಲೋ ದೇಶ ವಿದೇಶಗಳಲ್ಲಿ ತೋರ್ಸಿದ್ರು ಇವ್ರಿಗೆ ಸ್ವಲ್ಪ ಕೂಡ ಚೇಂಜಸ್ ಆಗಿಲ್ಲ. ಇಲ್ಲಿ ಬಂದ್ಮೇಲೆ ಆಯ್ತು ಅಂದ್ಬಿಟ್ಟು ಏನಾದ್ರು ಸೇವೆ ಮಾಡ್ತೀವಿ ಅಂದ್ಬಿಟ್ಟು ಏನಾದ್ರು ಹೇಳಿ ಧರ್ಮಾಧಿಕಾರಿಗಳೇ ಸೇವೆ ಮಾಡ್ತೀವಿ ಅಂತ ಕೇಳಿದಾಗ ನಾನು ಅವ್ರಿಗೆ ಹೇಳಿದೆ, ಬೆಳ್ಳಿ ಸಿಂಹಾಸನ ಬೇಕಾಗಿತ್ತು ಬಾಬಾ ಅವ್ರಿಗೆ, ಮಂಡ್ಯದ ಸಾಯಿ ಬಾಬಾ ಅವ್ರಿಗೆ ಅಂತ ಹೇಳಿದಾಗ ಅವರು ಉತ್ಸಾಹದಿಂದ ತುಂಬಾ ಖುಷಿಯಿಂದ ಆಯ್ತು ಸಾಯಿ, ನಾವು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಪ್ಪಾಜಿ ಅವರ ಹೆಸರಿನಲ್ಲಿ ನಾವು ಕುಟುಂಬ ಎಲ್ಲ ಸೇರಿ ಆ ಸಿಂಹಾಸನ ನಾವು ಮಾಡ್ಕೊಡ್ತೀವಿ ಅಂತ ಅವರು ಮಾತು ಕೊಟ್ಟಿದ್ರು. ಅದೇ ರೀತಿ ಅರಕೆ ಹೊತ್ಕೊಂಡಿದ್ರು. ಆ ಆರೋಗ್ಯ ಚೇತರಿಕೆ ಆಗಿದೆ, ಅದಕ್ಕೋಸ್ಕರ ತಗೊಂಡ್ಬಂದು ಇವತ್ತು ಕೊಟ್ಟು ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋದ್ರಮ್ಮ ಅವರು. ಇವತ್ತು ಸಿಂಹಾಸನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ದೇವರಿಗೆ. ಇವತ್ತಿನ ವಿಶೇಷತೆ ಏನು ಅಂದ್ರೆ ಇವತ್ತು ಯಾಕೆ ಪೂಜೆಯ ದಿನವನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದು? ಇಲ್ಲಮ್ಮ, ಗುರು ಪೌರ್ಣಿಮೆ ನಾಳೆ ಗುರು ಪೌರ್ಣಿಮೆ ಅಲ್ವಾ, ಅದಕ್ಕೆ ಮುಂಚೆ ಒಂದು ದಿವಸ ಮುಂಚೆ ಅಂದ್ರೆ ಇವಾಗ ಮಧ್ಯಾಹ್ನ ಹುಣ್ಣಿಮೆ ಶುರು ಆಗಿದೆ. ಅದಕ್ಕೋಸ್ಕರ ಅವ್ರು ಇವತ್ತೇ ನಮ್ಗೆ ಕೊಡ್ತೀನಿ ಅಂತ ಮಾತಾಡಿದ್ರು. ಹೇಗೂ ಕಾರ್ಯಕ್ರಮ ನಡೀತಾ ಇರುತ್ತೆ, ಪೂಜೆ ಪುರಸ್ಕಾರಗಳು, ವಿಶೇಷವಾದ ದಿವಸ ಇವತ್ತೇ ಕೊಡ್ತೀನಿ ಅಂತ ಅವ್ರು ಹೇಳಿದಕ್ಕೆ ಅದೇ ಡೇಟ್ ನಾವು ಇದು ಮಾಡ್ಕೊಡುವಮ್ಮ. ನಾಳೆ ಗುರು ಪೌರ್ಣಿಮೆ ಅಲ್ವಾ, ಒಳ್ಳೆ ದಿವಸ ಗುರುಗಳಿಗೆ, ಅದು ಇನ್ನೊಂದು ನೋಡೋದಕ್ಕೂ ಚೆನ್ನಾಗಿರ್ತೈತೆ. ಆ ಒಂದು ಇದ್ರಲ್ಲಿ ಅವರು ಮಾಡಿಸ್ಕೊಟ್ಟಿದಾರಮ್ಮ. ಎಷ್ಟು ತೂಕ ಇದೆ ಈ ಒಂದು ಸಿಂಹಾಸನ? ಖಂಡಿತ ಅವರು ಸೇವೆ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡಕ್ ಇಷ್ಟ ಪಡೋದಿಲ್ಲಮ್ಮ. ಬಾಬನು ಕೊಟ್ಟಿದ್ದಾರೆ ಮನ್ಸಾರೆ, ಅದು ಅಣ್ಣವರ ಹೆಸರಿನಲ್ಲಿ ಕೊಟ್ಟಿದ್ದಾರೆ, ಅಪ್ಪಾಜಿ ಅವರ ಹೆಸರಿನಲ್ಲಿ. ಅದೊಂದು ಖುಷಿಯಾಗಿ ನಾವು ರಿಸೀವ್ ಮಾಡ್ಕೊಳ್ಳೋಣ ಅಂತ ಅದ್ರ ಬಗ್ಗೆ ನಾನು ಮಾತಾಡಕ್ ಇಷ್ಟ ಪಡೋದಮ್ಮ. ಧನ್ಯವಾದ ಭಾಸ್ಕರ್ ಅವರೇ. ಖಂಡಿತಮ್ಮ.